fourth heading. Okay, ಇಲ್ಲಿ ಕೊಟ್ಟಿರೋದು ನೋಡ್ರಿ ಇಲ್ಲಿ ಪರೀಕ್ಷಿತ್ ಮೇಕ್ಸ್ ಎ ಕ್ಯೂಬಾಯ್ಡ್ ಆಫ್ ಪ್ಲಾಸ್ಟಿಸಿನ್ ಆಫ್ ಸೈಡ್ಸ್ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ 5 ಸೆಂಟಿಮೀಟರ್. ಓಕೆ, ಈ ಕ್ಯೂಬಾಯ್ಡ್ ಮಾಡ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಓಕೆ, ಒಂದು ಕ್ಯೂಬಾಯ್ಡ್ ಮಾಡಿದಾನೆ. ಓಕೆ, ಅದ್ರ ಸೈಡ್ಸ್ ಏನಿದೆ 5 ಸೆಂಟಿಮೀಟರ್, ಲೆಂತ್ ಬಂದು 5 ಸೆಂಟಿಮೀಟರ್, ಬ್ರೆಡ್ತ್ ಬಂದು 2 ಸೆಂಟಿಮೀಟರ್, ಹೈಟ್ ಬಂದ್ಬಿಟ್ಟೇನು 5 ಸೆಂಟಿಮೀಟರ್. ಓಕೆನಾ? ಸೊ ಪರೀಕ್ಷಿತ್ ಮೇಕ್ಸ್ ಎ ಕ್ಯೂಬಾಯ್ಡ್ ಆಫ್ ಪ್ಲಾಸ್ಟಿನ್ ಆಫ್ ಸೈಡ್ಸ್ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ 5 ಸೆಂಟಿಮೀಟರ್. ಇದು ಅವ್ನು ಮಾಡಿರೋ ಕ್ಯೂಬಾಯ್ಡ್. ಓಕೆ, ಅವನೇನು ಕೇಳ್ತಾರೆ, ಹೌ ಮೆನಿ ಸಚ್ ಕ್ಯೂಬಾಯ್ಡ್ಸ್ ವಿಲ್ ಹಿ ನೀಡ್ ಟು ಫಾರ್ಮ್ ಎ ಕ್ಯೂಬ್? ಇಂಥವು ಎಷ್ಟು ಕ್ಯೂಬಾಯ್ಡ್ ಬೇಕು ಕ್ಯೂಬ್ ಆಗಕ್ಕೆ ಅಂತ ಕೇಳ್ತಾನೆ. ಓಕೆ, ಇಂಥವು ಎಷ್ಟು ಕ್ಯೂಬಾಯ್ಡ್ ಜಾಯಿಂಟ್ ಮಾಡಿದ್ರೆ ಕ್ಯೂಬ್ ಆಗುತ್ತೆ ಅಂತ ಕೇಳ್ತಾನೆ. ಸೊ ಫಸ್ಟ್ ನಮಗೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಬಂದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಸೊ ಇದೇನಾಗುತ್ತೆ, ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಸೊ ಏನಾಯ್ತು 5 ಇಂಟು 2 ಇಂಟು 5. ಓಕೆ, ಈಗ ಇದನ್ನ ನಾನು ಪರ್ಫೆಕ್ಟ್ ಕ್ಯೂಬ್ ಮಾಡಬೇಕು. ಈಗ ನೋಡ್ರಿ, ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ನಥಿಂಗ್ ಬಟ್ ಏನು, ಎಲ್ಲವೂ 3 3 ಇರ್ಬೇಕು. ಈಗ 5 ಕೂಡ ಎಷ್ಟಿರ್ಬೇಕು, ಇಲ್ಲಿ 5 ಎಷ್ಟಿದೆ 2 ಇದೆ. ಸೊ ಪರ್ಫೆಕ್ಟ್ ಕ್ಯೂಬ್ ಆಗ್ಬೇಕಂದ್ರೆ 3 ಇರ್ಬೇಕು. ಸೊ ಇಲ್ಲಿ 5 ಬರೀತೀನಿ ಅನ್ಕೋಣ. ಓಕೆ, ಅದೇ ರೀತಿ 2 ಎಷ್ಟಿರ್ಬೇಕು, ಪರ್ಫೆಕ್ಟ್ ಕ್ಯೂಬ್ ಆಗ್ಬೇಕಂದ್ರೆ 2 ಕೂಡ 3 ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಬರೀ ಒಂದೇ 2 ಇದೆ, ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ 5 2 ಜಾ 10, 10 2 ಜಾ ಎಷ್ಟಾಯ್ತು 20. ಇಂಥವು 20 ಕ್ಯೂಬಾಯ್ಡ್ಸ್ ಇದ್ರೆ ನೋಡ್ರಿ, ಇಂಥವು ಲೆಂತ್ 5, ಬ್ರೆಡ್ತ್ 2, ಹೈಟ್ 5. ಓಕೆ, ಇಂಥವು 20 ಕ್ಯೂಬಾಯ್ಡ್ ಇದ್ರೆ ಅವಾಗ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಓಕೆ, ಅವಾಗೇನೋ ಅವನು ಕ್ಯೂಬ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೀವು ಜಸ್ಟ್ ಏನು ಫಾರ್ಮುಲಾ ಗೊತ್ತಿರ್ಬೇಕು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, 5 ಇಂಟು 2 ಇಂಟು 5 ಅಂದ್ರೆ ಇದನ್ನ ಪರ್ಫೆಕ್ಟ್ ಕ್ಯೂಬ್ ಆಗ್ಬೇಕಂದ್ರೆ ಎದ್ರಿಂದ ಮಲ್ಟಿಪ್ಲೈ ಮಾಡ್ತೇವೆ? ಸೊ 2 5 ಇದಾವೆ ಅಂದ್ರೆ ಇನ್ನೊಂದು 5 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಒಂದೇ 2 ಇದೆ ಅಂದ್ರೆ ಇನ್ನೊಂದು 2 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಏನಾಗುತ್ತೆ 5 2 ಜಾ 10, 10 2 ಜಾ 20. ಅದ್ರ ಅರ್ಥ ಏನು, ಇಂಥವು 20 ಕ್ಯೂಬಾಯ್ಡ್ ಇದ್ರೆ ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಸೊ ಏನ್ ಬರಿತೀವಿ, he needs 20 such cuboids, okay, to form a cube. ಓಕೆನಾ? ಇಲ್ಲಂತಂದ್ರೆ ನೀವು ಇಲ್ಲಿ ಬರಿಬಹುದು ಬೇಕಿದ್ರೆ. ಓಕೆ, ಇದನ್ನ ಪರ್ಫೆಕ್ಟ್ ಕ್ಯೂಬ್ ಆಗ್ಬೇಕಂದ್ರೆ ಎದ್ರಿಂದ ಮಲ್ಟಿಪ್ಲೈ ಮಾಡಬೇಕು, 5 ಇಂಟು 2 ಇಂಟು 2 ವಿಚ್ ಇಸ್ ನಥಿಂಗ್ ಬಟ್ 20 ಅಂತ ಬರ್ದು ಆಮೇಲೆ ಈ ಸ್ಟೇಟ್ಮೆಂಟ್ ಬರಿಬಹುದು. ಓಕೆನಾ? ಸೊ ನಿಮ್ಗೆ ಎಕ್ಸಾಮಲ್ಲಿ ಈ ತರ ಕೇಳಲ್ಲ ಅವನು. ಓಕೆ, ಬಟ್ ನಿಮಗೆ ಒಂದೇ ತಲೆಯಲ್ಲಿ ಏನಿರಲಿ, ಕ್ಯೂಬಾಯ್ಡ್ ಕೊಟ್ಟಾಗ ನಿಮಗೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಗೊತ್ತಿದ್ರೆ ನೀವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ನೀವು ಜಸ್ಟ್ ಈ ತರ ಬರ್ದ್ಬಿಟ್ಟು, ಓಕೆ, ಇಲ್ಲಿ ಇದಾದ್ಮೇಲೆ 5 ಇಂಟು 2 ಇಂಟು 5 ಆದ್ಮೇಲೆ ಇಲ್ಲಿ ಬೇಕಿದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಬರೀರಿ, ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್, ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್ we should multiply with ಏನಂತ ಬರೀರಿ, 5 ಇಂಟು 2 ಇಂಟು 2 ವಿಚ್ ಇಸ್ ನಥಿಂಗ್ ಬಟ್ 20. 5 2 ಜಾ 10, 10 2 ಜಾ 20. ಯಾಕಂದ್ರೆ 2 5 ಇದಾವೆ, ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಇನ್ನೊಂದು 5 ಮಲ್ಟಿಪ್ಲೈ ಮಾಡೋದು. ಒಂದೇ 2 ಇದೆ, ಪರ್ಫೆಕ್ಟ್ ಕ್ಯೂಬ್ ಆಗ್ಬೇಕಂದ್ರೆ ಇನ್ನೂ 2 2 ಬೇಕು. ಸೊ ಅದಕ್ಕೆ 5 ಇಂಟು 2 ಇಂಟು 2, 5 2 ಜಾ 10, 10 2 ಜಾ 20. 20 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಲಾಸ್ಟಿಗೆ ಈ ಸ್ಟೇಟ್ಮೆಂಟ್ ಬೇಕಿದ್ರೆ ಬರೀರಿ, ಈ ನೀಡ್ 20 ಸಚ್ ಕ್ಯೂಬಾಯ್ಡ್ ಟು ಫಾರ್ಮ್ ಎ ಕ್ಯೂಬ್ ಅಂತ ಬರೀರಿ.